ಈಗ ನನ್ನ ಜೀವದ ಗೆಳತಿ ಜೀವಕ್ಕೆ ಕುತ್ತು ತಂದೀನಿ. ಇಡೀ ಊರಿಗೆ ನ್ಯಾಯ ಹೇಳೋಳಾಗಿ ನನ್ನಿಂದಲೇ ನಿಮ್ಗೆಲ್ಲರಿಗೂ ಅನ್ಯಾಯ ಆಗೋಯ್ತಲ್ಲ ಪುಟ್ಟಕ್ಕ. ಯಾಕೆ ಅನ್ಕತ್ತೀರಿ? ಭೂಮಿ ಮ್ಯಾಗ ಬರ್ಬೇಕಾರೆ ನಾವು ಯಾರಿಗಾರ ಮಾತ್ಕೊಂಡು ಬಂದಿರ್ತೀವಿ, ನಾವು ಇಂಥ ದಿವಸಲೇ ಹುಟ್ತೀವಿ, ಇಂಥ ದಿವಸಲೇ ಸಾಯ್ತೀವಿ ಅಂತ. ಹುಟ್ಟು ಸಾವುವೇ ನಮ್ಮ ಕೈಯಾಗಿಲ್ಲ ಅಂದ್ಮ್ಯಾಕೆ ನಡೆಯೋ ಘಟನೆಗಳು ನಮ್ಮ ಕೈಯಾಗಿರ್ತದೆ. ಆದರೂ ಕೆಲವೊಂದನ್ನು ನನ್ನ ಕೈನಾಗೆ ತಡೆಯೋ ಸಕ್ತೆ ಇದ್ರೂ ತಡೆಯೋಕ್ಕಾಗಕ್ಕಿಲ್ವಲ್ಲ ಪುಟ್ಟಕ್ಕ. ಅಯ್ಯೋ ಅಮ್ಮವ್ರೆ, ಸಾವು ಇಂಥವ್ರಿಂದಲೇ ಬರಬೇಕು ಅಂತಿದ್ರೆ ಅದನ್ನ ಯಾರು ತಡೀತಾರೆ? ಆ ಚಾಕುನಾಗೆ ನಾನು ಪಿರಾಣ ಹೋಗ್ಬೇಕು ಅಂತಿದ್ದಿದ್ರೆ ಹೋಗೋ ಆಟೆಯ ಮುಟ್ಟೋನ ಪುಟ್ಟಕ್ಕ. ಈಗಾಗಲೇ ಸ್ನೇಹನ ಕಳ್ಕೊಂಡು ಸವ ಆಗಿರೋ ನನಗೆ ನಿನ್ನೂ ಕಳ್ಕೊಳ್ಳೋ ಶಕ್ತಿ ಇಲ್ಲ. ನಾವು ಹಿಂಗೆ ಕೈ ಕಟ್ಕೊಂಡು ಕುಂತಿದ್ರೆ ಒಬ್ರಿಂದ ಒಬ್ಬರನ್ನ ಕಳ್ಕೋಬೇಕಾಯ್ತದೆ. ಅಲ್ಲ ಮಾವಯ್ಯ, ಆ ಕಲಿನ ಪೊಲೀಸರಿಗೆ ಒಪ್ಸೋದಕ್ಕಿಂತ ನನ್ನ ಕೈಗೆ ಒಪ್ಸಿದ್ರೆ ಇವತ್ತಿಂತ ಅನಾಹುತ ಆಯ್ತಾನೆ ಇರಲಿಲ್ಲ. ಅಂಗನವಾಡಿ ಅಂದರೆ ಇಂಥ ಒಂದು ಅನಾಹುತ ಆಯ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಏನ್ ಬೇಕಾದರೂ ಅತಿ ಬುದ್ಧಿವಂತಿಕೆಯನ್ನು ಬಿಟ್ಬಿಟ್ಟು ಕೆಟ್ಟವ್ರನ್ನ ಬುಡು ಸಮೇತ ಕಳ್ದಾಕಕ್ಕೆ ಸಹಾಯ ಮಾಡಿ. ಕಂಠಿ, ಪುಟ್ಟಕ್ಕ, ಮೆಸ್ ಕೆಲಸ ಅದು ಇದು ಅಂತ ಸ್ಯಾನೆ ಸುಸ್ತು ಮಾಡ್ಕೋಬೇಡ. ಇನ್ನೂ ಹೊಸಿ ದಿನ ವಿಶ್ರಾಂತಿ ತಕ್ಕ. ಸಹನಾ, ಸುಮಾ, ಅವನ್ ಸಂದಾಕ್ ನೋಡ್ಕೊಳ್ರಪ್ಪ. ಸರಿ ಅತ್ತೆ. ಪುಟ್ಟಕ್ಕ, ನಾವೇನು ಬರನೆ? ಕಂಟಿ, ನಡಿ ಮಗ ಹೊಲ್ಟು. ಅವ ಆರೋಗ್ಯ ಜೋಪಾನ, ಏನಾಯಿದ್ರೆ ಫೋನ್ ಮಾಡಿ. ಬರ್ತೀವಿ ಗೋಪಾಲಯ್ಯ. ನಂಗೆ ಯಾಕೋ ಕಂಠಿ ಸಾಹೇಬ್ರು ಹೇಳಿದ್ದೆ ನಿಜ ಅನ್ನಿಸ್ತಿದೆ. ನಾವ್ ಅವತ್ತೇ ಆ ಕಲಿನ ಕಂಠಿ ಸಾಹೇಬ್ರಿಗೆ ಒಪ್ಸಿದಿದ್ರೆ ಅವಂಗಿವತ್ತು ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಹೌದಕ್ಕ, ಪಾಪಿಗಳಿಗೆ ದಯ ತೋರಿಸ್ಬಾರ್ದು. ನನಗೂ ಹಂಗೆ ಅನ್ಸ್ತೈತೆ ಕಣವಿ. ಎಲ್ಲೋಯ್ತಾರೆ? ಇನ್ನೊಂದ್ಸರಿ ಸಿಕ್ಲಿ ಅಳಿಯಂದ್ರೆ ಹೇಳಿ ಚರ್ಮ ಸುಮ್ಮ. ಅಯ್ಯೋ ಅದನ್ನೆಲ್ಲ ಬಿಡು, ಕ್ಯಾಮೆ ನೋಡು. ಹಂಗಲ್ಲ ಪುಟ್ಟಮ್ಮಿ, ಮನುಷ್ಯ ಅಂದ್ಮ್ಯಾಕೆ ಎಲ್ಲ ಯೋಚನೆ ಮಾಡಬೇಕು. ಹೊಳಿ ಅಂದ್ರು ಸಣ್ಣವರು, ಪಾಪ ಆವೇಶದಾಗ ಏನೋ ಒಂದು ಮಾತಾಡ್ಬಿಡ್ತಾರೆ. ನಿಂಗೆ ತಿಳುವಳಿಕೆ ಬೇಡವೇ? ಇನ್ಮ್ಯಾಕೆ ಇದನ್ನೆಲ್ಲ ಮಾತಾಡೋದೇ ಬೇಡ. ಎಲ್ಲ ಒಳ್ಳೇದಾಯ್ತದೆ ಅಂತ ನಂಬಮ್ಮ. ವಾ ಕಟ್ಟಕರಿಗೆ ಏಟೆ ಕರ್ಣೆ ತೋರಿಸಿದ್ರು ಅವ್ರ ಕತ್ತು ಕಡೆ ಅದನ್ನ ನಿಲ್ಸಕ್ಕಿಲ್ಲ ಕಣವ. ನೀನು ನನ್ನ ಕೈ ಕಟ್ಟಾಕೆ ಸಾಣೆ ದೊಡ್ಡ ತಪ್ಪ ಮಾಡ್ಬಿಟ್ಟೆ. ದೊರೆ, ನಿಮ್ಮವ್ವ ನಿನ್ನ ಒಳ್ಳೇದಕ್ಕೆ ಮಗ ಬಾಸೆ ತಗೊಂಡಿರೋದು. ಬರೀ ಕೆಟ್ಟದೇ ಆಯ್ತಿರೋವಾಗ ಒಳ್ಳೇದು ಎಲ್ಲಿಂದ ಆಯ್ತದೆ ಜೆ? ಅವ ನೀನು ಕೈ ಕಟ್ಟಾಕ್ಲಿಲ್ಲ ಅಂದಿದ್ರೆ ಆ ರಾಕ್ಷಸರ ತಲೆ ಕಡ್ದು ದುಡುಕ್ಬೇಡ ಕಣ್ಮಗ. ಆವೇಶ ಹಾವಿದ್ದಂಗೆ, ಒಂದು ಕಿತ ಕಚ್ಚಿದ್ರೆ ಈಸ ಇರದೆ ಬುಡಾಕಿಲ್ಲ. ಇಲ್ಲ ಪಯ್ಯ,
ನನಗೆ ಇದನ್ನ ನೋಡ್ಕೊಂಡು ಸುಮ್ಕಿರಕ್ಕಾಯ್ತಾ ಇಲ್ಲ. ಅವತ್ತು ಆ ಅವ್ವ ಮಗನಿಂದ ನಮ್ಮವ್ರ ಪಿರಾಣ ಹೋಯ್ತು. ಅವ್ವ ಸಾವಿನ ಕದ ತಟ್ಟಿದ್ದಾಯ್ತು. ಇವತ್ತು ಪುಟ್ಟಕ್ಕನ ಪಿರಾಣಿಗೆ ಕುತ್ತು ಬಂತು. ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು? ಈ ವಂಶ ಉಳ್ಸಕ್ಕಿರೋದು ಒಂದೇ ಬೇರು, ಅದು ದ್ವೇಷದ ನಂಜಿಗೆ ಸಿಕ್ಕಿ ತುಂಡ್ರೋಗೋದು ಬೇಡ. ಬಂಗಾರ, ನೀನಾರು ಹೊಸಿ ಅವನಿಗೆ ಬುದ್ಧಿ ಹೇಳು. ಮುತ್ನಾಗಿದ್ದಿದ್ದ ಮನೇನ ಮಸಾನ ಮಾಡಿಬಿಟ್ಟು ಚಂಡಾಡ್ರು. ಏಯ್ ನಿಂತ್ಕ.